ಯಾದಗಿರಿಯಲ್ಲಿ ಮುಖಂಡರದ್ದೇ ಕಾರುಬಾರು, ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರು ಆಡಿದ್ದೇ ಆಟ. ಠಾಣೆಯಲ್ಲೂ ಕೂಡ ಮಾಡ್ತಾರೆ ಅಂದಾ ದರ್ಬಾರ್. ನಾರಾಯಣಪುರ ಠಾಣೆಯಲ್ಲಿ ಕೈ ಮುಖಂಡ ದರ್ಪವನ್ನ ಮೆರೆದಿದ್ದಾನೆ. ಅಧಿಕಾರಿ ಚೇರ್ ಮೇಲೆ ಕುಳಿತು ದರ್ಪವನ್ನ ಮೆರೆದಿದ್ದಾನೆ ರಾಮನಾಯಕ್. ಪೊಲೀಸ್ ಸ್ಟೇಷನ್ ಅನ್ನೇ ಕಾಂಗ್ರೆಸ್ ಕಚೇರಿಯನ್ನಾಗಿ ಮಾರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದಾನೆ ಮುಖಂಡ. ಠಾಣಾಧಿಕಾರಿ ಚೇರ್ನಲ್ಲಿ ಕೂತ್ಕೊಂಡು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ರಾಮನಾಯಕ್ ನಾರಾಯಣಪುರ ಗ್ರಾಮದ ಕಾಂಗ್ರೆಸ್ನ ಮುಖಂಡ. ಪೊಲೀಸರ ಕೆಲಸವನ್ನ ತಾನೇ ಮಾಡ್ತಾ ಇರುವಂತಹ ರಾಮನಾಯಕ್ ದರ್ಪದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಮನಾಯಕ್ ವರ್ತನೆಗೆ ಸಾರ್ವಜನಿಕರಿಂದಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನಿಮ್ ಕೆಲಸ ನೀವು ಮಾಡ್ರಪ್ಪ ಅಂತಂದ್ರೆ ಪೊಲೀಸ್ ಅವರ ಕುರ್ಚಿ ಮೇಲೆ ಕೂತ್ಕೊಂಡು ದರ್ಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು ಅಂತ ಹೇಳಿ. ಇನ್ನೆಷ್ಟು ದುರಹಂಕಾರ ಇರ್ಬೋದು ಅಂತ ಹೇಳಿ. ಕಾನೂನು ರೀತಿಯಾಗಿ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಎಸ್ಪೆಷಲಿ ರಾಮನಾಯಕ್ ಅವರಿಗೆ ಶಿಕ್ಷೆ ಆಗಲೇಬೇಕು. ಆ ಚೇರಿಗೆ ಆದಂತಹ ಅದರದ್ದೇ ಆದಂತಹ ಮಹತ್ವ ಇರುತ್ತೆ. ಇವರುಗಳು ಹೋಗ್ಬಿಟ್ಟು ಅಲ್ಲಿ ದರ್ಬಾರ್ ಮಾಡೋದಲ್ಲ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಅನ್ನೋದು ಪ್ರಶ್ನೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಆ ಸಂದರ್ಭದಲ್ಲಿ ಇರ್ಲಿಲ್ವಾ, ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆಯ್ತಾ, ಅಥವಾ ಇದ್ಕೊಂಡೇ ಅವರು ಕಣ್ಮುಚ್ಕೊಂಡು ಕೂತಿದ್ರ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ನೋಡಿ ಯಾವ ರೀತಿಯಾಗಿ ಜನರ ಸಮಸ್ಯೆಯನ್ನ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಂತ ಹೇಳಿ. ಅಷ್ಟೊಂದು ಆಸೆ ಇದ್ರೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಬೇಕು, ನಾನು ಕೂಡ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಓದು ಬರಹ ಇವೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಮಾಡಿ ಹೋಗಿ ಕೂತ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಇದೆ ನಮಗೊಂದು ಹುದ್ದೆ ಇದೆ, ನಮಗೊಂದು ಕರ್ತವ್ಯ ಇದೆ, ನಾನೊಬ್ಬ ಕಾಂಗ್ರೆಸ್ನ ಮುಖಂಡ, ಸೊ ನನಗೆ ಆದಂತಹ ಘನತೆ ಇದೆ, ಗೌರವ ಇದೆ, ಅದನ್ನು ನಾನು ಯಾವ ರೀತಿಯಾಗಿ ಬಳಸ್ಕೊಂಡ್ರೆ ಸರಿ ಅನ್ನೋದನ್ನ ಬಳಸ್ಕೊಂಡು ಜನರಿಗೆ ಮಾದರಿ ಆಗಬೇಕೇ ಹೊರತು ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಠಾಣೆಯಲ್ಲಿ ಇರುವಂತಹ ಚೇರನ್ನ ಬಳಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಕಾನೂನು ಏನು ಹೇಳುತ್ತೆ ಅನ್ನೋದು ಇವ್ರು ಯಾರಿಗೂ ಕೂಡ ಅರಿವಿಲ್ಲ ಅನ್ನೋದು ಕಾಣ ಸಿಗ್ತಾ ಇದೆ. ಮತ್ತೆ ಅಲ್ಲಿ ಬಂದಂತಹ ಜನರು ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಏನಿದು ರಾಮನಾಯಕ್ ಅವರು ಚೇರ್ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರಲ್ಲ, ಇವ್ರು ಯಾರು ನಮ್ಮನ್ನ ಪ್ರಶ್ನೆ ಮಾಡೋರು, ನಾವ್ ಯಾಕೆ ಇವ್ರ ಹತ್ರ ಹೋಗಿ ಕೇಳಬೇಕು ಏನನ್ನಾದ್ರೂ ಅಂತ ಹೇಳಿ ಪ್ರಶ್ನೆ ಮೂಡುತ್ತಲ್ವ ಸಹಜವಾಗಿಯೂ. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು? ಕಂಡು ಕಾಣದಂತೆ ಕಣ್ಮುಚ್ಕೊಂಡು ಕೂತಿದಾರ, ಏನ್ ಕತೆ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಒಂದು ಕಾರಣ ನೋಡಿ. ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ ರಾಮನಾಯಕ್ ಅವರಿಗೆ. ಅಷ್ಟೊಂದು ಆಸೆ ಇದ್ರೆ ಪೊಲೀಸ್ ಠಾಣೆಯ ಮುಂಭಾಗ ಒಂದು ಚೇರ್ ಹಾಕೊಂಡು ನಿಮಗೆ ಅಂತ ಹೇಳಿ ಕೂತ್ಕೊಂಡು ಬೇಕಾದ್ರೆ ಜನರ ಸಮಸ್ಯೆಯನ್ನ ಆಲಿಸಿ, ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಇನ್ನ ಖುಷಿ ಪಡ್ತಾರೆ ಜನ, ಪರವಾಗಿಲ್ಲ ಅಪ್ಪ ನಮ್ಮ ಸಮಸ್ಯೆ ಆಲಿಸ್ತಾ ಇದ್ದಾರೆ ಅಂತ ಹೇಳಿ. ಅದು ಠಾಣೆ ಒಳಗಡೆ ಹೋಗ್ಬಿಟ್ಟು ಯಾವುದೋ ಡೀಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡೋದು ಸಹಜ. ಇಲ್ಲಿ ಕೂತ್ಕೊಂಡು ಜನರ ಸಮಸ್ಯೆ ಆಲಿಸ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ, ಇಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ ಸಿಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ರಾಮನಾಯಕ್ ಅವರ ದುರ್ವರ್ತನೆಯನ್ನ ಗಮನಿಸ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಯಾವುದೋ ಒಂದು ಡೀಲಿಂಗ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಒಂದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕತೆ ಮೇಯಿಸ್ತಾ ಇದ್ರ ಆ ಸಂದರ್ಭದಲ್ಲಿ ಆ ಜಾಗವನ್ನ ಬಿಟ್ಕೊಂಡು. ಕಾನೂನು ಬಗ್ಗೆ ಗೊತ್ತಿಲ್ವಾ ಇವ್ರುಗಳಿಗೆ, ರಾಮನಾಯಕ್ ಅವರಿಗೆ? ಹೌದು ರಮ್ಯ, ಏನು ನಾರಾಯಣಪುರ ಅಂದ್ರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆಯ ಮತ್ತೊಂದು ಕರಾಳ ಮುಖ ಇದೀಗ ಬಯಲಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಈ ನಾರಾಯಣಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜಶೇಖರ್ ವಿರುದ್ಧ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಏನು ರೌಡಿ ಶೀಟರ್ ಜೊತೆ ಶಟ್ಲ್ ಕಾಕ್ ಆಡಿದ್ರು ಅನ್ನುವಂತ ಸುದ್ದಿ ನಮ್ಮಲ್ಲಿ ಪ್ರಸಾರ ಆಗಿತ್ತು. ಅದಾದ ಬಳಿಕ ಇವತ್ತು ಮತ್ತೊಂದು ಇಂಥದ್ದೇ ಎಡವಟ್ಟು ಮಾಡ್ಕೊಂಡಿರ್ತಕ್ಕಂಥದ್ದು. ಕಳೆದ ಜನವರಿಯಲ್ಲಿ ಒಂದು ಠಾಣೆಯಲ್ಲಿ ಒಂದು ಏನು ಅಂದಾ ದರ್ಬಾರ್ ನಡೆಯುತ್ತೆ. ಕಾಂಗ್ರೆಸ್ನ ಮುಖಂಡ ಈ ಒಂದು ಪೊಲೀಸ್ ಠಾಣೆಯ SHO ಅಂದ್ರೆ ಸ್ಟೇಷನ್ ಹೌಸ್ ಆಫೀಸರ್ ಕೂಡ್ತಕ್ಕಂತ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಒಂದು ನ್ಯಾಯ ಪಂಚಾಯಿತಿಯನ್ನ ಬಗೆಹರಿಸ್ತಕ್ಕಂತ ಕೆಲಸ ಮಾಡ್ತಾರೆ. ಅಂದ್ರೆ ಸ್ಥಳೀಯ ನಾರಾಯಣಪುರ ಗ್ರಾಮದ ರಾಮನಾಯ್ಕ ಏನಿದ್ದಾರೆ ಅವರು SHO ಅವರ ಜಾಗದಲ್ಲಿ ಕುಳಿತುಕೊಂಡು ಊರಿನ ಒಂದು ನ್ಯಾಯ ಪಂಚಾಯಿತಿಯನ್ನ ಬಗೆಹರಿಸ್ತಕ್ಕಂತ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಪೊಲೀಸ್ ಠಾಣೆಯ
ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಜಶೇಖರ್ ಅವ್ರ ಮೇಲೆ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಪೊಲೀಸ್ ಠಾಣೆಗೆ ಸಮಸ್ಯೆ ಹೇಳ್ಕೊಂಡು ಬರ್ತಕ್ಕಂಥವರ ಪ್ರಕರಣಗಳನ್ನ ದೂರುಗಳನ್ನ ತೆಗೆದುಕೊಳ್ಳದೆ ಕಾಂಪ್ರಮೈಸ್ ಮಾಡಿ ಕಳಿಸ್ತಾರೆ ಅಂತಕ್ಕಂಥ ಆರೋಪ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲೇ ಪೊಲೀಸ್ ಠಾಣೆಯಲ್ಲಿ SHO ಅವರು ಕೂಡ್ತಕ್ಕಂಥ ಸ್ಥಳದಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕ ಬಂದು ಕೂತು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಎಲ್ಲಿಗೆ ಹೋದ್ರು ಮತ್ತು ಸಬ್ ಇನ್ಸ್ಪೆಕ್ಟರ್ ಯಾಕೆ ಈ ರೀತಿ ಅವರನ್ನ ಪೊಲೀಸ್ ಠಾಣೆಯ ತಮ್ಮ SHO ಅವ್ರು ಕೂತ್ಕೊಳ್ತಕ್ಕಂಥ ಚೇರ್ ಮೇಲೆ ಕೂಡಿಸಿದ್ರು ಅಂತಕ್ಕಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿಯೇ ನಾರಾಯಣಪುರ ಗ್ರಾಮಸ್ಥರು ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಮಾಜಿ ಸಚಿವ ರಾಜುಗೌಡ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಕೂಡ ಈ ಪ್ರಕರಣವನ್ನು ತಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಕಚೇರಿ ಆಯ್ತಾ ನಾರಾಯಣಪುರ ಪೊಲೀಸ್ ಸ್ಟೇಷನ್ ಅಂತಕ್ಕಂಥದ್ದು, ಪೊಲೀಸ್ ಇಲಾಖೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತದೆ ಅಂತಕ್ಕಂಥದ್ದು ಇದೀಗ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್.